ನಮಸ್ಕಾರ ವೀಕ್ಷಕರೇ, ಸ್ವಾಗತ ಸುಸ್ವಾಗತ. ಓಂ ಗುರುಭ್ಯೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಏಪ್ರಿಲ್ ತಿಂಗಳ ಕಟಕ ರಾಶಿಯ ಭವಿಷ್ಯವಾಣಿ ನಾನಿವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟು 5 ಗ್ರಹಗಳ ರಾಶಿ ಪರಿವರ್ತನೆ ಈ ಏಪ್ರಿಲ್ ತಿಂಗಳಲ್ಲಿ ಇದೆ. ರವಿ ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಅಂದರೆ ರಾಶಿಯಿಂದ ಮೇಷ ರಾಶಿಗೆ 14/4/2019 ಇಸ್ವಿ ರಾಶಿ ಪರಿವರ್ತನೆ ಇದೆ. ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದ್ದೀರಿ, ಲೋಕಸಭಾ ಎಲೆಕ್ಷನ್ಗೆ ನಿಂತಿದ್ದೀರಿ, ಕಟಕ ರಾಶಿಯವರಿಗೆಲ್ಲ ವಿಜಯ ಪ್ರಾಪ್ತಿಯಾಗುತ್ತೆ. ರವಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗ್ತಾ ಇರೋದ್ರಿಂದ ಮಾನ ಗೌರವಗಳು ಪ್ರತಿಷ್ಠಿತೆ ನಿಮಗೆ ಹೆಚ್ಚಾಗುತ್ತೆ. ಪ್ರತಿಷ್ಠಿತ ಜನಗಳ ಸಂಬಂಧ ಸಂಪರ್ಕ ನಿಮಗೆ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ಯಾರು ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇದ್ದೀರಿ ಅಂಥವ್ರಿಗೂ ಯಾವುದಾದ್ರೂ ಸರ್ಕಾರಿಯ ಕೆಲಸಗಳು, ನಾನು ಎಕ್ಸಾಂಪಲ್ ಹೇಳ್ತೀನಿ, ಯಾವುದೊಂದು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳಿ ಆಗುತ್ತೆ. ಇನ್ನು ಬೇರೆ ಏನಾದರೂ ಸರ್ಕಾರದಿಂದ ಏನೋ ಒಂದು ಲೆಟರ್ ತಗೋಬೇಕು, ಅಥವಾ ರಾಜಕೀಯ ವ್ಯಕ್ತಿಗಳನ್ನ ನೀವು ಹೋಗಿ ಮೀಟ್ ಮಾಡಬೇಕು, ಅವ್ರು ನಿಮ್ಗೆ ಸಿಗ್ತಾ ಇರಲ್ಲ. ಆದರೆ ಈ ತಿಂಗಳಲ್ಲಿ ನೀವು ಹೋಗಿ ಮೀಟ್ ಮಾಡಿದ್ರೆ ನಿಮಗೆ ರಾಜಕೀಯ ವ್ಯಕ್ತಿಗಳು ಸಿಗ್ತಾರೆ. ನೀವು ಮಾಡುವಂತಹ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ. ಯಾರ್ಯಾದ್ರೂ ಗೌರ್ಮೆಂಟ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ರೆ ಈ ತಿಂಗಳಲ್ಲೇ ನಿಮ್ಗೆ ಏನಾದ್ರು ಇಂಟರ್ವ್ಯೂ ಇದ್ರೆ ಇದ್ರಲ್ಲಿ ನಿಮ್ಗೆ ಗೌರ್ಮೆಂಟ್ ಕೆಲಸ ಗ್ಯಾರಂಟಿ. ಇದೇ ತಿಂಗಳಲ್ಲಿ ನಿಮ್ಗೆ ಇಂಟರ್ವ್ಯೂ ಇರಬೇಕು. ಏಪ್ರಿಲ್ ತಿಂಗಳಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಸಂಬಂಧ. ಸಾಮಾನ್ಯ ಜನರು ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಂಡಿಲ್ಲ, ಹೋಗ್ತಾನೆ ಇದೀವಿ, ಆಗ್ತಾನೆ ಇಲ್ಲ, ಆಗೋಗುತ್ತೆ. ಏನೇ ಸರ್ಕಾರದ ಕೆಲಸಗಳಿದೆ ಅದೆಲ್ಲ ಆಗೋಗುತ್ತೆ. ವಾಹನ ಚಲಾಯಿಸುವಂತವ್ರು ಇರ್ಬೋದು, ನಿಮ್ದೇ ಆಗಿರುವಂತ ಸ್ವಯಂ ವಾಹನ 2 ವೀಲರ್ ಇರ್ಬೋದು, 3 ವೀಲರ್ ಇರ್ಬೋದು, 4 ವೀಲರ್ಸ್ ಇರ್ಬೋದು, ಇಲ್ಲ ಬೇರೆಯವ್ರ ಗಾಡಿಗಳನ್ನ ನೀವು ಓಡಿಸ್ತಾ ಇದ್ರು ನಿಮ್ಗೆ ಈ ತಿಂಗಳಲ್ಲಿ ಯಾವುದೇ ತೊಂದರೆಗಳಿಲ್ಲ. ಕಟಕ ರಾಶಿಯವರಿಗೆ ಈ ತಿಂಗಳು ಬಹಳ ಅತ್ಯುತ್ತಮವಾದ ಸಮಯ. ನೀವೇನಾದ್ರು ಡಾಕ್ಯುಮೆಂಟ್ ತಗೊಂಡು ಹೋಗಿಲ್ಲ, ನೀವು ಗಾಡಿಲಿ ಹೋಗ್ತಾ ಇದ್ದೀರಾ, ಪೊಲೀಸ್ನವ್ರು, ಟ್ರಾಫಿಕ್ ಪೊಲೀಸ್ನವ್ರು, ಎಲ್ಲ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇರೋರಿಗೆ ಟ್ರಾಫಿಕ್ ಪೊಲೀಸ್ನವ್ರು ನಿಮ್ಮನ್ನು ನೋಡಿದ್ರು ನಿಮ್ಗೆ ಕೈ ಹಾಕಲ್ಲ. ನೀವು ಸರ್ಕಾರಕ್ಕೆ ಯಾವುದು ದಂಡ ಈ ತಿಂಗಳಲ್ಲಿ ಕಟ್ಟೋಗಿಲ್ಲ. ಸರ್ಕಾರದಿಂದ ಅನುಕೂಲಗಳು ನಿಮಗೆ ಈ ತಿಂಗಳಲ್ಲಿ ಆಗುವಂಥದ್ದಿದೆ. ನಿಮಗೆ ಜಯ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮಂಗಳ ಗ್ರಹನು ವೃಷಭ ರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ, ಭಾಗ್ಯಸ್ಥಾನದಲ್ಲಿ ಮಂಗಳನಿರೋದ್ರಿಂದ ನಿಮಗೆ ಧನ ಧಾನ್ಯ ಮತ್ತು ಕೀರ್ತಿ ಈ ತಿಂಗಳಲ್ಲಿ ಪ್ರಾಪ್ತಿಯಾಗುತ್ತೆ. ನಿಮಗೆ ಜಯ ಅಥವಾ ವಿಜಯ ನಿಮಗೆ ಹಾರ ಆಗಿ ನಿಮಗೆ ಈ ತಿಂಗಳಲ್ಲಿ ಬರುತ್ತೆ. ಭೂಮಿ ಲಾಭ, ಯಾರ್ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಭೂಮಿ ಏನಾದ್ರು ಮಾರಬೇಕು ಅಂತ ಇದ್ರೆ ಈ ತಿಂಗಳಲ್ಲಿ ಮಾರಿ ಒಳ್ಳೆ ಬೆನಿಫಿಟ್ ಪ್ರಾಫಿಟ್ ಈ ತಿಂಗಳಲ್ಲಿ ಸಿಗುತ್ತೆ. ಯಾರಾದ್ರೂ ನೀವು ಮನೆ ಮಾರಬೇಕು ಅನ್ಕೊಂಡಿರ್ತೀರ, ಅಥವಾ ಯಾವುದೋ ಭೂಮಿ ಮಾರಬೇಕು ಅನ್ಕೊಂಡಿರ್ತೀರ, ಅದರಿಂದ ದುಡ್ಡು ಬರುತ್ತಾ ಗುರುಗಳೇ, ಇಷ್ಟು ತಿಂಗಳಿಂದ ಸೇಲೆ ಆಗ್ತಾ ಇಲ್ವಲ್ಲ ಅಂತ ಕಾಯ್ಕೊಂಡಿರ್ತೀರ. ಅಂಥವರು ಈ ತಿಂಗಳಲ್ಲಿ ಏನಾದ್ರು ನೀವು ನಿಮ್ಮಲ್ಲಿರುವಂತ ಭೂಮಿ ಮಾರಿದ್ರೆ ನಿಮಗೆ ಅದರಿಂದ ಲಾಭ ಅನ್ನೋದು ಸಿಗುತ್ತೆ. ಎಲ್ಲ ಕಾರ್ಯಗಳಲ್ಲಿ ಸಫಲತೆ, ನೀವು ಮಾಡುವಂತಹ ಕಾರ್ಯಗಳಲ್ಲಿ ಸಫಲತೆ ಈ ತಿಂಗಳು ಕಟಕ ರಾಶಿಯವರಿಗೆ ಇದೆ. ಯಾರು ಯಾತ್ರೆಗಳನ್ನ ಈ ತಿಂಗಳು ಮಾಡ್ತಾರೋ ಅವ್ರಿಗೆ ಅಷ್ಟೊಂದು ಶುಭ ಇಲ್ಲ. ಅಲ್ಲಿ ಸ್ವಲ್ಪ ತೊಂದರೆಗಳು ಆಗುತ್ತೆ. ಏನಾದ್ರೂ ಸ್ವಲ್ಪ ತೊಂದರೆಗಳನ್ನ ನೀವು ಯಾತ್ರೆಗಳು ಮಾಡುವಂತವರು ಅನುಭವಿಸ್ಬೇಕಾಗುತ್ತೆ. ಷಷ್ಠಮ ಭಾವದಲ್ಲಿ ಗುರುದೇವರು ಧನುರ್ ರಾಶಿಯಿಂದ 22 ಏಪ್ರಿಲ್ 2019 ಇಸ್ವಿ ಧನುರ್ ರಾಶಿಯಿಂದ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ನಿಮ್ಮ ಮಕ್ಕಳ ಜೊತೆಗೆ ವೈಮನಸ್ಯ. ಮಕ್ಕಳೇನು ಇಷ್ಟು ದಿವಸ ಮಾತು ಕೇಳ್ತಾ ಇದ್ರು, ಮಾತೇ ಕೇಳಲ್ಲ. ಅವ್ರ ನಡವಳಿಕೆನೇ ಒಂಥರ ಚೇಂಜ್ ಆಗೋಗಿದೆ. ನಾನು ಹೇಳೋದೊಂದು, ಅವ್ರು ಮಾಡೋದೊಂದು. ಜಗಳಗಳು ಮಕ್ಕಳ ಜೊತೆಗೆ, ಮಗ ಆಗಿರ್ಬೋದು ಮಗಳಾಗಿರ್ಬೋದು. ಅದಕ್ಕೆ ಸ್ವಲ್ಪ ಹುಷಾರಾಗಿ ತಿಂಗಳು ಇರಬೇಕು. ಹೊಟ್ಟೆಯ ತೊಂದರೆಗಳು, ಗ್ಯಾಸ್ಟ್ರಿಕ್ ಆಗ್ಬೋದು, ಲೂಸ್ ಮೋಷನ್ ಆಗ್ಬೋದು, ಹೊಟ್ಟೆ ನೋವು ಬರ್ಬೋದು,
ಹೊಟ್ಟೆಗೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳು ಈ ತಿಂಗಳು ಬರುವಂತ ಚಾನ್ಸ್ ಇದೆ. ಅದಕ್ಕೆ ನೀವು ಆಹಾರ ಪದ್ಧತಿಯನ್ನ ಚೇಂಜ್ ಮಾಡ್ಕೋಬೇಕು. ಈ ತಿಂಗಳು ಏನಂದ್ರೆ ಅದೇ ಸಿಕ್ಕಾಪಟ್ಟೆ ತಿಂದ್ರಿ ಹೊಟ್ಟೆ ಕೆಡುತ್ತೆ. ಎಲ್ಲ ರಸ್ತೆಯಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾರೆ, ನೀರ್ ಗಲೀಜಿದೆಯೋ ಏನಿದೆಯೋ ನೋಡಿದ ತಕ್ಷಣ ಆಸೆ ಆಯ್ತು, ರೋಡಲ್ಲಿ ಗಾಡಿ ನಿಲ್ಲಿಸ್ತೀರಿ, ಪಾನಿಪುರಿ ತಿಂದ್ರಿ, ಮನೆಗೆ ಬರ್ತೀರಿ, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ಹಾಸ್ಪಿಟ್ಲ್ಗೆ ಹೋಗ್ಬೇಕಲ್ಲಪ್ಪ ಹೊಟ್ಟೆ ನೋವ್ತಾ ಇದೆ ಅನ್ನೋ ತರ ಚಾನ್ಸಸ್ ಈ ತಿಂಗಳಲ್ಲಿದೆ. ಅದಕ್ಕೆ ಕೇರ್ಫುಲ್ ಆಗಿರಿ. ಅಟೆನ್ಷನ್ ಪ್ಲೀಸ್. ನಾನು ಯಾಕೆ ಈಗ ಮೊದಲೇ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ನಿಮ್ಮ ಬಗ್ಗೆ ನೀವು ಎಚ್ಚರವನ್ನ ಈ ತಿಂಗಳಲ್ಲಿ ತಗೊಳ್ಳಿ ಅನ್ನೋ ಉದ್ದೇಶದಿಂದ ನಾವು ನಿಮಗೆ ವಿಡಿಯೋನ ಬೇಗ ನಿಮಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಶುಕ್ರ ಬುಧನ ಜೊತೆಯಲ್ಲಿ ಯುತಿ. ಶುಕ್ರ 16 ಏಪ್ರಿಲ್ 2019 ಇಸವಿ ಕುಂಭರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆಯಾಗಿ ಬುಧನ ಜೊತೆಗೆ ಮಿಲನ. ಇದರಿಂದ ನಿಮ್ಗೆ ಏನಾಗುತ್ತೆ, ಈ ತಿಂಗಳು ನಿಮಗೆ ಉತ್ತಮ ವಸ್ತ್ರಗಳು ಸಿಗುವಂತಹ ಚಾನ್ಸಸ್ ಇದೆ. ನೀವು ಯಾರನ್ನ ಪ್ರೀತಿ ಮಾಡ್ತಿದ್ದೀರಿ ಅವರೇ ನಿಮ್ಗೆ ಗಿಫ್ಟ್ ಕೊಡಬಹುದು, ಇಲ್ಲಾಂದ್ರೆ ನೀವೇ ಈ ತಿಂಗಳಲ್ಲಿ ಬಟ್ಟೆ ಕೊಂಡ್ಕೊಳ್ಳಿ. ಸ್ತ್ರೀ ಭೋಗಾದಿ ಸುಖ. ಸ್ತ್ರೀ ಆಗಿದ್ರೆ ಪುರುಷನಿಂದ ಸುಖ, ಪುರುಷನಾಗಿದ್ರೆ ಸ್ತ್ರೀಯಿಂದ ಸುಖ. ಯಾರು ಪ್ರೀತಿ ಪ್ರೇಮ ಅಂತ ಲವ್ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಈ ತಿಂಗಳು ಒಳ್ಳೆ ಸಕ್ಸಸ್. ಕಟಕ ರಾಶಿಯವರಿಗೆ ಶತ್ರುಗಳ ಮೇಲೆ ವಿಜಯ. ಶನಿ ದೇವರು ಧನುರಾಶಿಯಲ್ಲಿ 6ನೇ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಶತ್ರುಗಳು ನಿಮ್ಮ ಮುಂದೆ ಏನು ಮಾಡಕ್ಕಾಗಲ್ಲ, ಶತ್ರುಗಳು ಸೋತೋಗ್ಬಿಡ್ತಾರೆ. ರಾಜಕೀಯ ವ್ಯಕ್ತಿಗಳು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತಾರೆ. 5 ವರ್ಷ ಆಳಕ್ಕೆ ಸ್ವಲ್ಪ ಅಡೆತಡೆಗಳು ಆಗ್ಬೋದು, ಆದ್ರೆ ವಿಜಯ ಅನ್ನೋದು ನಿಮಗೆ ಕಟ್ಟಿಟ್ಟ ಬುತ್ತಿ. ಈ ತಿಂಗಳಲ್ಲಿ ನಿಮಗೆ ಕಣ್ಣಿನ ತೊಂದರೆಗಳು ಆಗುವಂತ ಚಾನ್ಸಸ್ ಇದೆ. ಸ್ವಲ್ಪ ಕಣ್ಣಿನ ಬಗ್ಗೆ ಗಮನ ಕೊಡಿ, ಇಲ್ಲ ಅಂದ್ರೆ ಕಣ್ಣಿನ ಹಾಸ್ಪಿಟ್ಲ್ಗೆ ಹೋಗುವಂತ ಚಾನ್ಸಸ್ ಇದೆ. ಎರಡರ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ಒಂದು ಹೊಟ್ಟೆ ವಿಚಾರದಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಂತ ಚಾನ್ಸ್ ಇದೆ. ಅದಕ್ಕೆ ಶುದ್ಧವಾದ ನೀರು ಕುಡೀರಿ, ಶುದ್ಧವಾದ ಆಹಾರವನ್ನ ತಿನ್ನಿರಿ, ಕಣ್ಣಿನ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ. ಇಲ್ಲಾಂದ್ರೆ ಕಣ್ಣಿನ ನೋವುಗಳು ಅಥವಾ ತೊಂದರೆಗಳು ಈ ತಿಂಗಳಲ್ಲಿ ಆಗುವಂತ ಚಾನ್ಸ್ ಇದೆ ಕಟಕ ರಾಶಿಯವರಿಗೆ. ಸರ್ವಜನೋ ಸುಖಿನೋ ಭವಂತು. ಎಲ್ಲರೂ ಸಹ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ನಿಮ್ಮ ಜನ್ಮ ತಾರೀಕು, ಜನ್ಮ ಸಮಯ ಇದೆಲ್ಲ ನೀವು ಟೈಪ್ ಮಾಡಿ. ನಾನೀಗ ಗ್ರಹಗಳ ಸಂಚಾರದ ಆಧಾರದ ಮೇಲೆ ರಾಶಿ ಭವಿಷ್ಯವನ್ನ ತಿಳಿಸಿದ್ದೀನಿ. ನಿಮಗೆ ನಿಮ್ಮ ದಶಾಭುಕ್ತಿ ಅನುಸಾರ ಇಂಡಿವಿಜುವಲ್ ಆಗಿ ನಿಮ್ಮ ಜಾತಕ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡಬೇಕಾಗಿ ಬರುತ್ತೆ. ಎಲ್ಲರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಅಂತ ಇದೆ, ಗಂಟೆ ತರ ಒತ್ತಿದ್ರೆ ನಾನು ಹಾಕುವಂತ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗ ಬಂದು ತಲುಪುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಎಲ್ಲೆಲ್ಲಿ ಇದ್ದೀರಾ ನೀವು ಅಲ್ಲೆಲ್ಲನೂ ಸಹ ಜ್ಯೋತಿಷ್ಯ ವಿಚಾರಗಳನ್ನ ಶೇರ್ ಮಾಡಿ. ನಿಮ್ಮಲ್ಲಿ ಜಾತಕ ಇಲ್ಲ, ಡೇಟ್ ಆಫ್ ಬರ್ತ್ ನಮ್ಮ ತಂದೆ ತಾಯಿ ಬರ್ಸಿಲ್ಲ, ನಾನು ಹಳ್ಳಿಲಿದ್ದೀನಿ ಅಂದ್ರೆ ನಿಮ್ಮ ಕೈಯಲ್ಲಿರುವಂತ ರೇಖೆಗಳು ನಿಮ್ಮ ಭವಿಷ್ಯವನ್ನ ತಿಳಿಸುತ್ತೆ. ನಮ್ಮಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಂತೀವಿ, ಮತ್ತೆ ಮುಖ ಸಾಮುದ್ರಿಕ ಶಾಸ್ತ್ರ. ನಿಮ್ಮ ಮುಖಗಳನ್ನು ಸಹ ನೋಡಿ, ಗ್ರಹಗಳ ಸಂಚಾರವನ್ನ ನೋಡಿ ನಿಮಗೆ ಭವಿಷ್ಯವನ್ನ ನಾವು ನಿಮಗೆ ತಿಳಿಸ್ಕೊಡ್ಬೋದು. ಧನ್ಯವಾದಗಳು.